ಅಲ್ಲ ಇದು ಎಂತ ರಘುವೀರಣ್ಣ, ಎಂತ ಮಾಡ್ಯಾರ ಎಂತ ಬಿಟ್ಟಾರ ನಮ್ಗೆ ಅಂತ ಗೊತ್ತಿಲ್ಲ. ನೀವು ಹೇಳೋದು ನೋಡ್ರೆ ಭಾಳ ಆಶ್ಚರ್ಯ ಆದಂಗೆ ಆಗ್ತದಪ್ಪ. ಹಾಗೆಲ್ಲ ಮಾಡೋ ಜನ ಅಲ್ಲ. ಅದು ಎಂತಾರ ಹಾಕಿನ್ಲೆ ನಿಮ್ಮ ಮಗ ಮಾಡಿದ ಸಾಮಾನು. ಯಾರಿಗೆ ಪಾಪ ಕಾಣಬೇಡ ಪುಣ್ಯ ಕಾಣಬೇಡ ಆ ಮಂಜಪ್ಪಣ್ಣ ಸುಮ್ಮನೆ ಎಷ್ಟೆಲ್ಲ ಒಂದು ಊರು ಮನೆಯಲ್ಲಿ ಗಲಾಟೆ ಆಗ್ಯಾತ. ಈಗ ಎಲ್ಲರಿಗೂ ಸಿಟ್ಟು ಬಂದದೆ, ಊರು ಮನೆಯಲ್ಲಿ ಎಲ್ಲರಿಗೂ ಸಿಟ್ಟು ಬಂದದೆ. ಯಾರು ಹಿಂಗೆ ಮಾಡ್ಯಾರ ಅಲ್ಲ ಅವನೇ ಹೀಗೆ ಅಂತ ಆಫೀಸಲ್ಲಿ ಅಂತ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹಿಂಗಾಗಿದ್ದೆ ಯಾರಿಗೆ ಗೊತ್ತಾ. ಇದೇನ ಕಾಕಿ ಊರಕ್ಕೂ ಹೆರಿ ಮುರಿಯೋಕ್ಕೂ ಸಮ ಆತು ಅಂದಂಗೆ ಹೊತ್ತಲ್ಲ ಹಂಗಾಗಿದ್ದಕ್ಕೆ ಈಗ ರಘುವೀರಣ್ಣೆ ಮಾಡಿದ್ದ ಅಂತ ಹೆಂಗೆ ಹೇಳಕತ್ತದೆ. ಹಂಗೆಲ್ಲ ಮಾಡೋ ಜನ ಅಲ್ಲ. ನಿಮ್ಮ ಮಗ ಏನೋ ಮಾಡ್ತಾನೆ ಅಂಥೇಳಿ ಇವರು ಹಂಗೆ ಇದು ಮಾಡಲ್ಲ. ಅಲ್ಲ ಏನು ನೀವು ಮಾತಾಡ್ಕೊಳ್ಳಿ. ನಾ ಸುಮ್ಮನೆ ಈಗ ನಮ್ಮ ಹತ್ರ ಹೇಳಿದ್ರಲ್ಲ ಅಂತ ಹೇಳಿದ್ದು, ಇಲ್ಲಿ ನಾನೇನು ಮಾತಾಡೋಕೆ ಹೋತಿರ್ಲ. ಇದು ಸೀತಾ, ನಾವು ಹೋಗೋಣ ನಡಿ. ಇವ್ರ ಮಾತುಕತೆಯಲ್ಲಿ ನಾವು ಮಧ್ಯೆ ಮಾತಾಡೋದು ತಪ್ಪಾಗ್ತದೆ. ಅವ್ರೇಂತಾರೆ ತೀರ್ಮಾನ ಮಾಡ್ಕೊಳ್ಳಿ, ನಾವು ಹೋಗೋಣ ನಡಿ. ಇಲ್ಲ ಇಲ್ರಿ ಅಕ್ಕ, ಹಂಗೆ ಮಾಡೋಕೆ ಹೋಗಬೇಡಿ. ನನಗೂ ಇವ್ರ ಹತ್ರ ಭಾಳ ಮಾತಾಡೋ ಗೊತ್ತಿಲ್ಲ ನೋಡಿ. ಏನೋ ಮಗ ಹೇಳೋಣಲ್ಲ ಅಂತ ಬಂದೀನಿ. ಇಂಥವನ್ನೆಲ್ಲ ಮಾತಾಡೋಕೆ ಯಾರು ಒಬ್ರು ಇರಬೇಕ್ರಿ ಮೂರನೇವ್ರು. ಈಗ ನಾನು ಹೇಳೋದು ಅವ್ರು ಹೇಳೋದಾದರೆ ತೀರ್ಮಾನ ಹೆಂಗೆ ಆಕೈತ್ರಿ? ಒಂದು ಸ್ವಲ್ಪ ಹೊತ್ತು ಇರಲ್ಲ. ಆದರೂ ರಮ್ಯಕ್ಕ, ಆಂಟಿ ಮಾತಾಡೋದು ನೋಡೋಂಥರ ಬೇಜಾರಾಗಲ್ಲನೆ, ಪಾಪ ಅನ್ನಿಸ್ತು ಮಾತ್ರ. ಅವ್ರಿಗೆ ಮಾತ್ರ ನಿನ್ನ ಮೇಲೆ ಭಾಳ ವಿಶ್ವಾಸ ಅದೆಯೇ. ಅವಾಗಲ್ಲಿ ಮಾತಾಡ್ತಾ ನಿಂತಿದ್ನಲ್ಲ, ಹೇಳಿದ್ರು. ನಾ ಹೇಳಿದೆ ಕಾರ್ತಿಕ್ಗೆ ಏನು ಹೇಳ್ಬೇಡ ಹೋಗಿ ಕರ್ಕೊಬಾ ಅಂತ ಹೇಳಿದ್ರು, ನನ್ನ ಮಾತೇ ಕೇಳಲ್ಲ ಅಂದರು. ಇವರು ಅದು ಎಂತ ಮಾಡ್ತಾರೆ? ನೀವು ಗಂಡ ಹೆಂಡತಿ ಇದು ಮಾಡ್ಕೊಂಡಿದ್ದಕ್ಕೆ. ಅಲ್ಲ ಅಷ್ಟು ಹೊತ್ತಿಂದ ನಾನು ಮಾತಾಡ್ತಾನೆ ಇದ್ದೀನಿ ರಮ್ಯಕ್ಕ, ನೀ ಎಂಥದನ್ನೂ ಹೇಳಲ್ಲಲ್ಲ, ಯಾಕೆ? ಎಂತ ಯೋಚನೆ ಮಾಡ್ತಿದ್ದೀಯಾ? ದೊಡ್ಡಪ್ಪಗೆ ಹೇಳೋದು ಹೆಂಗೆ ಅಂತನಾ? ನಾನು ಹೇಳ್ತೀನಿ ಬೇಕಾರೆ. ಎಂತ ಅಂತ ಹೇಳಬೇಕು ಹೇಳು ರಮ್ಯಕ್ಕ. ಎಂತ ಹೇಳು ಮರತೆ, ಎಂತಕ್ಕೆ ಮಾತಾಡಲ್ಲ ನೀನು? ಎಂತಕ್ಕೂ ಇಲ್ಲ ಮರತಿ, ನಿನ್ನ ಯಾವ ಮಾತಿಗೂ ಉತ್ತರ ಕೊಡಬೇಕು ಅಂತ ನಂಗೆ ಅನ್ನಿಸ್ತಿಲ್ಲ, ಅದಕ್ಕೆ ಮಾತಾಡ್ತಿಲ್ಲ ಅಷ್ಟೇ. ಅಲ್ಲ ನನ್ನ ಅಪ್ಪನ ಹತ್ರ ಹೇಳೋಕ್ಕೆ ಅದಕ್ಕೆ ನೀನು ಯಾಕೆ ಬೇಕೆ? ನಾನೇ ಹೇಳ್ತೀನಪ್ಪ ಏನಾದ್ರು ಹೇಳಬೇಕು ಅನಿಸಿದ್ರೆ. ಅಷ್ಟಕ್ಕೂ ಆ ಅಪ್ಪ ನಾನು ಹೇಳ್ದಂಗೆ ಕೇಳಿ ಏನೂ ಮಾಡಲ್ಲ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನನಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತು. ಅವರೊಂದು ಡಿಸಿಷನ್ ತೊಗೊಂಡ್ರು ಅಂದರೆ ಅದು ಕರೆಕ್ಟೇ ಆಗಿರ್ತದೆ. ನಾನು ಅದನ್ನು ಕ್ವಶನ್ ಮಾಡಲ್ಲಪ್ಪ. ಹಾಗಾಗಿ ನಾನು ಯಾಕೆ ಏನಾದ್ರು ಹೇಳೋಕ್ಕೆ ಹೋಗಲಿ? ಅವ್ರಿಗೆ ಏನು ಅನ್ನಿಸ್ತದೋ ಹಂಗೆ ಮಾಡಲಿ. ಆದರೂ ನೀ ಒಂಚೂರು ಹೇಳಿರಾತೈತೆ. ದೊಡ್ಡಪ್ಪಂತೂ ಭಾಳ ಸಿಟ್ಟು ಮಾಡ್ಕೊಂಡಾರೆ. ಅವರನ್ನು ಮನೆ ಬಗ್ಲಿಗೆ ಬಂದಾಗ ಒಂದು ಮಾತು ಆಡಿಸ್ಲಾ? ಸ್ವೀಟಿ ಪ್ಲೀಸ್, ಈ ಬಗ್ಗೆ ಇನ್ನು ಮಾತಾಡೋದು ಬೇಡ. ನನಗೂ ಗೊತ್ತು ಸಾಧಾರಣ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಗೊತ್ತಿರ್ತದೆ. ನೀನು ಅವನ್ನೆಲ್ಲ ಹೇಳಕ್ಕೆ ಬರಬೇಡ. ನಂಗೊಂದು ಡೌಟು, ನೀನು ಯಾಕೆ ಅವಾಗಿಂದ ಅವ್ರ ಪರ ಅಷ್ಟು ವಹಿಸ್ಕೊಂಡು ಮಾತಾಡ್ತಿದ್ದೀಯಾ? ನಿಂಗೆ ಕಾಂಟ್ಯಾಕ್ಟಲ್ಲಿದ್ದ್ರ ಅವರು ಅವತ್ತಿಂದನೂ? ಅಯ್ಯೋ ಇಲ್ಲಪ್ಪ ದೇವರಾಣೆ. ಅಯ್ಯೋ ನೀನು ಹಾಗೆಲ್ಲ ತಿಳ್ಕೊಬೇಡ ಕಣೆ ರಮ್ಯಕ್ಕ. ಅಯ್ಯೋ ನಾನು ಹಿಂಗೆ ಹೇಳಿದಕ್ಕೆ ನೀನು ಆ ಥರ ತಿಳ್ಕೊಂಡ. ಎಂಥ ಜನ ಮರತೆ. ಅಯ್ಯೋ ಅವರು ನೋಡೊಂಥರ ಪಾಪ ಅನ್ನಿಸ್ತಲ್ಲ, ಅದಕ್ಕೆ ಹೇಳಿದ್ದು ಗೊತ್ತಾ. ನಿನ್ನ ಎದುರ ಮಾತಾಡ್ತಾ ಚೆನ್ನಾಗಿ ಮಾತಾಡಿದ್ರು. ನನ್ನ ಹತ್ರ ಮಾತಾಡೋಷ್ಟೊತ್ತಿಗೆ ಎಷ್ಟೊತ್ತರು ಗೊತ್ತೇನಲ್ಲೇ. ಆವಾಗ ಪಾಪ ವಯಸ್ಸಾದಾರಲ್ಲ, ಗಂಡ ಬೇರೆ ಇಲ್ಲಲ್ಲ, ಅದಕ್ಕೆ ಪಾಪ ಅಂತ ಹೇಳಿದ್ದು. ನೀನು ನೋಡಿದ್ರೆ ಕಾಂಟ್ಯಾಕ್ಟಲ್ಲಿ ನಾನು ಯಾಕೆ ಹಂಗಿರ್ತೀನಿ ಅಕ್ಕ? ನೀನೇ ಬಿಟ್ಟು ಇಲ್ಲಿಗೆ ಬಂದಮೇಲೆ ನಾನು ಯಾಕೆ ಕಾಂಟ್ಯಾಕ್ಟ್ ಉಳಿಸ್ಕೊತೀನಿ ನೋಡೋಣ ಹೇಳೋ. ಎಷ್ಟು ಸಿಟ್ಟು ಬಂದಿತ್ತು ಅವಾಗ ಗೊತ್ತಾ. ಒಂದು ಸತಿ ಫೋನ್ ಮಾಡಿದರು, ಆದರೆ ನಾನು ರಿಸೀವ್ ಮಾಡಿರಲ್ಲ. ಮತ್ತೊಂದು ಸತಿ ಫೋನ್ ಮಾಡಿದಾಗ ರಿಸೀವ್ ಮಾಡ್ಕೊಂಡು ಸರಿ ಬೈದಿದ್ದೆ ಅಷ್ಟೇ. ಅಯ್ಯೋ ದೇವ್ರೆ, ನಿನ್ನ ಲೆಕ್ಕಾಚಾರ ಎಂತ? ನಾನು ಅವ್ರ ಪರ ಅಂತನಾ? ಎಲ್ಲೇ ನಾನೆಲ್ಲಿ ಹಂಗನ್ನೆ? ಹೋಗಲಿ ಬಿಡು. ಎಲ್ಲಿ ಸೀತತೆ ಪಾರ್ವತತೆ ಹೊರಡ್ತಾರೆ ಏನೋ ಪಾಪ. ಸೀತತೆ ಪಾರ್ವತತೆ ನೀವು ಉಳಿಯೋದಾದರೆ ಇರಿ, ಇಲ್ಲ ಇವತ್ತೇ ಹೋಗ್ಬೇಕು ಅನ್ನೋದಿದ್ರೆ ಇಬ್ಬರು ಹೊರಡಿ. ಹಂಗಾರತ ಟೈಮ್ ಆಯ್ತು, ನನ್ನ ದಸೆಯಿಂದ ನಿಮಗೊಂದು ತೊಂದರೆ ಆಯ್ತು. ಅಪ್ಪನ ಹತ್ರ ಬಿಟ್ಟು ಬರೋಕ್ಕೆ ಹೇಳಲ್ಲ ಮನೆ ತನಕ? ಬೇಡಪ್ಪ, ಎಂತ ಕ್ರಮ್ಯ ಇಲ್ಲಿಂದ ಇಲ್ಲಿಗೆ ನಡ್ಕೊಂಡು ಹೋಗೋಕ್ಕೆ.
ದಿನಕ್ಕೆ ಎಷ್ಟು ಸತಿ ಓಡಾಡ್ತೀವಿ ಮಾರತಿ ಅದೇ ಹಾದಿಲಿ ನಿಮ್ಮನೆಗೆ ಬರೋದೊಂದು ಹೆಚ್ಚಾತ. ಬೇಡ ಬೇಡ ರಘುವೀರಣ್ಣ ಪಾಪ ಅವ್ರ ತಲೆ ಬಿಸಿನೇ ಅವ್ರಿಗೆ ಆಗಿದೆ. ಹಂಗಾರೆ ಹೊರಡಿ ಸೀತತೆ ಪಾರತತೆ, ಕತ್ಲೆ ಆತದೇನೋ ಆಮೇಲೆ. ಸ್ವಲ್ಪ ಇರವ, ನಾ ಹೇಳೀನಿ ಅವರಿಗೆ ಮಾತುಕತೆ ಎಲ್ಲ ಮುಗಿದ್ಮೇಲೆ ಹೋಗ್ತಾರಂತ. ಈಗ ಏನು ತೀರ್ಮಾನ ಮಾಡಿ ನೀನು? ನಿನ್ನ ಅಪ್ಪಂಗೆ ಸ್ವಲ್ಪ ಹೇಳವ. ಅತ್ತೆ, ನಮ್ಮ ವಿಚಾರ ಮಾತಾಡೋಕ್ಕೆ ಅವ್ರ ಊರು ಮನೆಯವರಿಗೆಲ್ಲ ತೊಂದರೆ ಕೊಡೋದು ಬೇಡ. ಅವರು ಸುಮಾರು ದೂರ ನಡ್ಕೊಂಡು ಹೋಗ್ಬೇಕಲ್ಲಿ. ಮತ್ತು ತೀರಾ ಕತ್ಲೆ ಆದರೆ ಅದು ಈಗ ಒಂಚೂರು ಮಳೆ ಬೇರೆ ಹೊಳುವಾಗ್ಯದ, ಹೋಗ್ಕೊಳೋದು ಒಳ್ಳೆಯದು. ಇನ್ನೊಂದು ಮಳೆ ಹಿಡಿದ್ರೆ ಇನ್ನು ಸಾಧಾರಣಕ್ಕೆ ಬಿಡಲ್ಲ, ಅದು ತೊಂದರೆ ಆಗತ್ತೆ ಅವರಿಗೆ. ನಾನು ಅಪ್ಪನ ಹತ್ರ ನಾನೇನು ಹೇಳಕ್ಕೆ ಅದೇ ಅಂತಲೂ ನಂಗೆ ಅನ್ಸಲ್ಲ. ನೀವು ಯಾಕೆ ಈ ಥರ ಮಾಡ್ತಿದ್ದೀರಾ ನಂಗಂತೂ ಅರ್ಥ ಆಗಲ್ಲ. ಅಲ್ಲ ಹಿಂಗೆ ಹೇಳಿದ್ರೆ ಹೇಗೆ ಅಂತ. ಕೆಲಸ ಇಲ್ಲದೆ ಮನೇಲಿ ಕೂತಾನ, ನಾವು ಒಬ್ಬನೇ ದುಡಿಯವ, ತಂಗಿನ ನೋಡ್ಕೋಬೇಕು, ತಂಗಿನಾರ ಹಾಕಿ ಗಂಡ ನೋಡ್ಕೋತಾರಂತ ಮಾಡೋಣ. ಆದ್ರೆ ವರ್ಷಕ್ಕೊಂದ್ಸರಿ ಕರೆಯೋದು ಕಳಿಸೋದೆಲ್ಲ ಮಾಡಬೇಕಲ್ಲ. ಇನ್ನೇನು ಮಾಲೆ ಅಮಾವಾಸ್ಯೆ ಬಂತು, ಅದಕ್ಕೆ ಸ್ವಲ್ಪ ಖರ್ಚೈತಿ. ಇವ್ನಿಂಗೆ ಕೆಲಸ ಇಲ್ಲದೆ ಮನೇಲಿ ಕೂತ್ರೆ ಅವನು ಆಫೀಸರ್ ಹೇಳ್ತಾರಂತ, ಯಾರೋ ಮಾಡ್ಸ್ಯಾರ, ಅವರೇ ಬಂದು ವಾಪಸ್ ತೆಗೆದು ಹಾಕ್ರಿ ಅಂದರೆ ಹಾಕ್ತಾರ, ಹೋಗಿ ಕೇಳಿ ಬನ್ನಿ ಅಂತ ಅಂದ್ರಂತ. ಅದಕ್ಕೆ ನಾನು ಕಳಿಸಿದ್ದವ. ನೀನಾರು ಸ್ವಲ್ಪ ಹೇಳ್ಬೇಕಿಲ್ಲವ ನಿಮ್ಮಪ್ಪ ಅವರಿಗೆ. ಅವ ಎಂಥದ್ದೇ ಆಗಲಿ ನಿನ್ನ ಮಗಳ ಅಪ್ಪದಾನ, ಅದು ಒಂದು ನೆನಪಿನಲ್ಲಿರಲಿ. ಅತ್ತೆ, ನಾನು ಆಗಲೂ ಹೇಳಿದೆ, ಈಗಲೂ ಹೇಳ್ತಿದ್ದೀನಿ. ನಾನಾಗಲಿ ನಮ್ಮಪ್ಪ ಆಗಲಿ ಈ ವಿಚಾರದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅವ್ರವ್ರು ಮಾಡಿದ ಕರ್ಮ ಅವ್ರವ್ರಿಗೆ ಸುತ್ತಿರ್ಬೋದು ಅಷ್ಟೇ. ನನಗನ್ನಿಸ್ತಿರೋದು ಅಷ್ಟೇ. ನಿಮಗೆ ಬೇಜಾರಾಗಿರ್ಬೋದು, ನಾನಿಲ್ಲ ಅಂತನಲ್ಲ, ಹಾಗಂತ ನಾವೇನು ಮಾಡೋಕ್ಕಾಗತ್ತೆ? ನಮ್ಮಷ್ಟಕ್ಕೆ ನಾವೆಲ್ಲಿದ್ದೀವಿ, ಹೀಗೆ ಇರೋಕ್ಕೆ ಬಿಟ್ಬಿಡಿ. ನಮ್ಮನ್ನು ಬಂದಿದ್ದೀರಿ, ಇವತ್ತೊಂದು ದಿವಸ ಉಳಿರಿ. ಮೊಮ್ಮಗಳ ಜೊತೆ ಮಾತಾಡಬೇಕು, ಆಟ ಆಡಬೇಕು ಅನಿಸಿದ್ರೆ ಆಟ ಆಡಿ, ನಾನೇನು ಬೇಡ ಅನ್ನಲ್ಲ. ನಾಳೆ ಬೆಳಗ್ಗೆ ಎದ್ದು ಹೋಗಿ ಅಷ್ಟೇ. ಅದು ನಿಮ್ಮ ಮಗ ಹ್ಞೂ ಅಂದರೆ, ಇಲ್ಲ ಈಗಲೇ ಬರಬೇಕು ಅಂದರೆ ನಾನು ಅದಕ್ಕೂ ಬೇಡ ಅಂತ ಅನ್ನಲ್ಲ. ನೋಡಿ, ಅವರಿಗಷ್ಟೇ ಅಲ್ಲ ನಿಮಗೂ ಕತ್ಲೆ ಆಗುತ್ತೆ. ಈಗ ಡಿಸಿಷನ್ ನಿಮಗೆ ಬಿಡ್ತೀನಿ. ಭಾರತಕ್ಕ, ನಾವು ಹೊರಡೋಣ ಹೇಳಿ. ಇಲ್ರಿ ಅಕ್ಕ, ಹಂಗೆ ಹೇಳಕ್ಕೆ ಹೋಗ್ಬೇಡ್ರಿ. ಏನಾರ ಒಂದು ತೀರ್ಮಾನ ಮಾಡಲಿಕ್ಕೇ ಬೇಕು. ನನ್ನ ಕಷ್ಟನ ಸ್ವಲ್ಪ ತಿಳ್ಕೊರಿ. ಈ ಒಂದು ತಿಂಗಳು ಏನಾರ ದಿನಸಿ ಸಾಮಾನು ತರ್ಲಿಕ್ಕೆ ಸ್ವಲ್ಪ ಐತೇನ, ಅದು ಎಲ್ಲ ಸಾಮಾನು ಹೇಳೋದು ಬಿಟ್ಟಿನಿ ನಾನು. ಅಕ್ಕಿ ಬೇಳೆ ಅಷ್ಟೇ ತರ್ತಾನ, ಗಂಜಿನಾರು ಬೇಯಿಸ್ಕೊಂಡು ತಿನ್ಬೇಕಲ್ಲ. ಮುಂದಿನ ತಿಂಗಳಿಂದ ನಾನು ಏನು ಮಾಡ್ಬೇಕ್ರಿ? ನಮ್ಮ ಊರಲ್ಲ, ಅದೇ ಇದೇ ಊರಾಗಿದ್ರೆ ತುಂಬ ದಿನಸಿತ್ತು, ಇಲ್ಲೇ ಇದ್ದೆ. ಒಂದು ಬಳೆ ಅಂಗಡಿ ಹಂಗೆಲ್ಲ ಇತ್ತು, ಹೆಂಗೋ ಜೀವನ ಹೋಗ್ತಿತ್ತು. ಅಲ್ಲಿ ಭಾಳ ಕಷ್ಟ ಆಗೈತ್ರಿ, ಅರ್ಥ ಮಾಡ್ಕೊರಿ. ಅಲ್ಲ, ಕಷ್ಟ ಅಂದರೆ ಎಲ್ಲರಿಗೂ ಒಂದೇಯ ಪಾಪ, ನಮಗೂ ಗೊತ್ತಾಗ್ತದೆ. ನೀವು ಈ ಕಷ್ಟ ನೋಡಿದರೆ ನಾವು ಬೇಕಂಬಷ್ಟು ಕಷ್ಟ ಎಲ್ಲ ಕಂಡೇ ಬಂದಿದ್ದು. ಆದರೆ ಏನು ಮಾಡ್ತೀರಿ ಹೇಳಿ? ನೀವು ಹೇಳಿ ಅಂದರೆ ಹೆಂಗಾಗ್ತದೆ? ಹಂಗೇನಾರು ಹೇಳಿದ ಕೇಳೋರಿದ್ರೆ ನೀವು ಹೇಳಿದ್ರೆ ಸಾಕು. ಹಂಗೆ ಮಾಡಿದ್ದೇ ಹೋದಾದ್ರೆ ಅವ್ರು ಸಮ್ ಮಾಡ್ತಾರೆ. ಅವ್ರ ಕೈ ಮಿಕ್ಕಿ ಹೋಗಿದೆ ಅಂದರೆ ಅವ್ರು ಏನು ಮಾಡೋಕ್ಕತ್ತದ ನೋಡೋಣ ಹೇಳಿ? ಏನಾರು ಮಾಡಿ ಅಂದರೆ ಎಂತ ಮಾಡೋದು? ಇದೇ ಕೆಲಸ ನೀವು ಆವಾಗ ಮಾಡಿದರೆ ಖಾತೆ ಕಾವು ಎಂಥವ್ರು ಮಾಡಿ ಹುಡುಗಾಟಿಗೆ ಎಂಥ ಒಂದು ಗಂಡ ಹೆಂಡತಿ ಸಿಟ್ಟು ಮಾಡ್ಕೊಂಡ್ರೆ ಎಂಥದ್ದು ಏನಾರು ಮಾಡ್ಕೊಂಡ್ಲಿ. ಇವತ್ತು ಬರೋಕ್ಕೆ ನಿಮಗೆ ಹತ್ತು ಸಿಕ್ತು, ಒಂದೇ ಬಂದು ಇಲ್ಲ ನೋಡು ನನ್ನ ಮಗಗೆ ನಾನು ಬುದ್ಧಿ ಹೇಳ್ತೀನಿ, ನೀನು ಬಂದುಬಿಡು, ನಮ್ಮ ಮನೆ ಮಗಳು ಇಲ್ಲೆಲ್ಲ ಇರೋದು ಬೇಡ ಅಂತ ಹೇಳಿ ಕರ್ಕೊಂಡೋಗ್ಬಿಟ್ಟಿದ್ರೆ ಇದಿತ್ತಲ್ಲ. ನೀವು ಹಂಗೆ ಮಾಡಿದಕ್ಕೆ ಇವ್ರು ಹಿಂಗೆ ಮಾಡ್ಯಾರ ಅಂತ ಹಂಗಂತ ಹೇಳೋದಲ್ಲ, ನಾನು ಇರೋ ಪರಿಸ್ಥಿತಿ ಹೇಳಿದ್ದು. ಇವತ್ತು ಬರೋಕ್ಕಾತು, ನಿಮ್ಗೆ ಅವತ್ತು ಬಂದುಬಿಟ್ಟಿದ್ರೆ ನಿಮ್ಮ ಮಗ, ನಿಮ್ಮ ಸೊಸೆ, ನಿಮ್ಮ ಮೊಮ್ಮಗಳು ಎಲ್ಲ ಒಟ್ಟಿಗೆ ಇರ್ಬೋದಿತ್ತಲ್ಲ. ನಾನಾರು ಏನು ಮಾಡ್ಲಿಕ್ಕಾಗ್ತಿತ್ತು? ಒಂದೇ ಹಠ, ನಾನು ಹೋಗಂಗಿಲ್ಲ ನೀನು ಹೋಗಬೇಡ ಅಂತ. ಹಂಗಾಗಿ ಸುಮ್ಮನೆ ಆದ್ನಪ್ಪ ನಾನು. ಹಂಗಿರೋದು ಮತ್ತು ಈಗಲೂ ನೀವೇ ಕೇಳಬೇಕು ನಿಮ್ಮ ಮಗನ ಹತ್ರ. ಅವತ್ತು ನನ್ನ ಹೋಗಕ್ಕೆ ಬಿಡ್ಲ, ನೀನು ಹೋಗ್ಲಾ? ಈಗ ನಾನು ಅಲ್ಲಿ ಯಾವ ಮಕ್ಕ ತಗೊಂಡು ಹೋಗಲಿ? ಇಷ್ಟು ದಿವಸ ಆದರೆ ಈಗ ಮೊಮ್ಮಗಳು ಅಂತ ಒಂದು ದಿವಸ ಹೋಗಿ ಒಂದು ಕೈಯಲ್ಲಿ ಒಂದು ಅಂತ ಕೊಟ್ಟು ಗೊತ್ತಿಲ್ಲ, ಮಾತಾಡ್ಸಿ ಗೊತ್ತಿಲ್ಲ, ಆ ಬಾಲಿಗೆ ನಾನು ಗುರು ಸಿಕ್ಕಲ್ಲ, ನಂಗೆ ನಾಚಿಕೆ ಆದಂಗೆ ಆಗ್ತದೆ, ನಾವು ಹೋಗಲ್ಲ ಅಂತ ಒಂದು ಮಾತು ಇವತ್ತು ಹೇಳ್ಬೇಕ ಇಲ್ಲ? ಅಂತಮ್ಮಕ್ಕೆ ತೊಂದರೆ ಆಗಿದ್ರೆ ಬತ್ತಿದ್ದ ಅವನೇ, ಏನು ಎತ್ತ ಅಂತ ಒಂದು ಇದು ಮಾಡ್ಬೋದಿತ್ತು. ನಿಮ್ಮನ್ನು ಕಳ್ಸೋದೆ ಅಂತ ಏನ್ರಿ ಅಕ್ಕಾರ, ಸ್ವಲ್ಪ ನನ್ನ ಪರಾಯಿಸಿ ಏನಾರು ಹೇಳ್ತೀರ ನೋಡಿದ್ರೆ ನೀವು ಹಿಂಗೆ ಹೇಳಕತ್ತೀರಲ್ಲ.
ಥೋ, ಅದೇ ನೋಡಿ, ನಾನು ಅದಕ್ಕೆ ಮೊದಲೇ ಹೇಳಿದ್ದೆ, ನಿಮ್ಮ ಪರ ಇರೋದ ಅನ್ನೋದೇನಲ್ಲ, ಇರೋ ಪರಿಸ್ಥಿತಿ ಹೇಳಿದ್ದು. ಇಲ್ಲ ಮಾರ್ರೆ, ನೀವು ಮಾತಾಡ್ಕೊಳ್ಳಿ, ನೀವು ಹೇಳೋದು ಒಂದಕ್ಕೆ ಸಾಮನೆಯ, ನಾವು ಮೂರನೇರು ಬಂದು ಇದನ್ನೆಲ್ಲ ಮಾತಾಡೋದಲ್ಲ. ಸೀತಾ ನೋಡಿ, ನಾವು ಹೋಗೋಣ. ರಮ್ಯಾ, ಹೋಗ್ತೀವಿ ಮಗನೇ ಅಂತ ಎಂಥರಾಗಲಿ ನಿನ್ನ ಅತ್ತೆಯವರ ಬಾಲೆ ಅಜ್ಜಿ ಬಾಲೆ ಹತ್ರ ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಬಿಡು ಬಾಲೆನ. ಗನಾಗೆ ಮಾತಾಡ್ಸ್ಕೊಳ್ಸ, ಪಾಪ ಅವರು ಮನ್ಸಿಗೆ ಬೇಜಾರು ಮಾಡ್ಕೊಂಡಾರೆ. ಇನ್ನೊಂದು ದಿವ್ಸ ಉಳಿಲಿ ಬೇಕಾರೆ, ನಾಳೆಗೆ ಹೋಗಲಿ, ನಾವಿನ್ನು ಹೋಗ್ತೀವಿ ಆತ. ಸರಿ ಸರಿ ಪಾರ್ವತತ್ತೆ, ನಾನು ಅದೇ ಹೇಳಿದ್ದು. ಮತ್ತು ಕತ್ಲೆ ಆಗುತ್ತಲ್ಲ ನಿಮಗೆ. ಅತ್ತೆ, ಇಲ್ಲೇ ಕುತ್ಕೊಂಡಿರಿ, ನಾನು ಇವರಿಬ್ಬರನ್ನ ಒಂಚೂರು ಕುಂಕುಮ ಕೊಟ್ಟು ಕಳಿಸ್ಬತ್ತೀನಿ ಆತ. ಹೂನವ, ಏನೋ ಐತೆ ಹೇಳ್ದಂಗೆ ಮಾಡು. ನಾನು ಇಂದಿಲ್ಲೇ ಇರ್ತೇನೆ, ನಾಳೆ ಬೆಳಗ್ಗೆ ಬೇಗ ಎದ್ದು ಹೊರಡ್ತೇನೆ.